ದರ್ಶನ್ ಅವರು ಭವಿಷ್ಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬೇಕಾದವರಾಗಿ ನೋಡ್ತಾ ನೋಡ್ತಾ ಕಣ್ಣಲ್ಲಾಯ್ತು ಸನೆ ಪಿರುತಿ ಮನುಷ್ಯನಾದವನು ಹೋಗುವಂತದ್ನ ನಮ್ಗೆ ತಿಳುವಳಿಕೆ ಕೊಟ್ಟಿರ್ತಾನೆ ದೇವ್ರು. ಇದೇನಾಗುತ್ತೆ, ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದವನ್ಗೆ ಎಲ್ಲಿ ಬೆಲೆ ಇಲ್ಲ ತಂದೆ. ಅಮ್ಮ ಎಂದರೆ ಏನು ಹರ್ಷವೋ ಆಗಲ್ಲ ನೋಡಿದ್ರ ಆ ಶಬ್ದ. ಅಪ್ಪ ಎಂದರೆ ಎಲ್ಲ ಮರೆತು ಅಂತ ಹೇಳಕ್ಕಾಗತ್ತ ಅಪ್ಪಾಜಿ? ಆ ಫೀಲ್ ಬರಲ್ಲ ಸರ್. ಈಗ ದರ್ಶನ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಬ್ಬ ಪ್ರತಿಭಾನ್ವಿತ ನಟ, ಸಾಕಷ್ಟು ಜನರು ಕೂಡ ಪ್ರೀತಿ ತೋರಿಸ್ತಾರೆ. ಈ ತರದ ಆರೋಪಗಳು ಬಂದಾಗ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಜೊತೆಗೆ ಅದನ್ನ ಹೇಗೆ ಇವರು ಬ್ಯಾಲೆನ್ಸ್ ಮಾಡ್ಬೇಕಿತ್ತು ಅನ್ನುವಂಥದ್ದು. ಇದೇನಾಗುತ್ತೆ, ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದವನ್ಗೆ ಎಲ್ಲಿ ಬೆಲೆ ಇಲ್ಲ ತಂದೆ. ಇದಿಷ್ಟನ್ನು ಗುಣಗಳ ಅನುಸಾರ, ವಿಧಿ ಬರಹಗಳ ಅನುಸಾರ, ಕೆಲವು ಘಟನೆಗಳ ಅನುಸಾರ ನಡ್ಕೊಂಡು ಹೋಗ್ತಾ ಇರ್ತದೆ ಕಾಲಚಕ್ರಗಳು. ಆದ್ರೆ ಮನುಷ್ಯನಾದವನು ಒಂದು ಸ್ವಲ್ಪ ನಾವು ಅರಿವು ಮೂಡಿಸ್ಕೊಂಡು, ಕೆಲವು ಬಲ್ಲಿದವರಿಂದ, ಕೆಲವು ತಿಳಿದವರಿಂದ, ಕೆಲವು ಸ್ವಜ್ಞಾನದಿಂದ ನಾವೇ ಅದನ್ನ ಪಾಠ ಮಾಡ್ಕೊಂಡು, ಏನ್ ನಮ್ಗೆ ಹಿಂದೆ ನಾವು ಹೆಜ್ಜೆ ತೊಂದರೆ ಆಯ್ತೋ ಅದನ್ನ ಬದಲಾವಣೆ ಮಾಡ್ಕೊಂಡು ಹೋಗುವಂತದ್ನ ನಮ್ಗೆ ತಿಳುವಳಿಕೆ ಕೊಟ್ಟಿರ್ತಾನೆ ದೇವ್ರು. ಭವಿಷ್ಯದಲ್ಲಿ ನನಗೇನ್ ಅನ್ನಿಸ್ತದೆ, ದರ್ಶನ್ ಅವರು ಭವಿಷ್ಯದಲ್ಲಿ ಒಬ್ಬ ಒಳ್ಳೆ ಶ್ರೇಷ್ಠ ನಟನಾಗಿ, ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಬೇಕಾದವರಾಗಿ ಅವರು ಬರ್ತಾರೆ. ನನ್ನ ಅಂದಾಜಿಗೆ ಶಿವಣ್ಣವರು ಆರೋಗ್ಯ ಸರಿಯಿಲ್ಲ, ಮೊನ್ನೆ ನಾನು ಹೋಗಿ ನೋಡ್ಕೊಂಬಂದೆ ಅವ್ರನ್ನ. ನಾನು ಅವ್ರ ಹತ್ರ ನನಗೆ ನಾನು ಭಾವುಕನಾಗಿ ನನಗೆ ಮಾತಾಡಕ್ ನನಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅವ್ರನ್ನ ನಗಿಸ್ಬೇಕು ಅನ್ನುವಂತ ಅದೇ ಉದ್ದೇಶದಲ್ಲಿ ಹೋಗಿ ನಾನು ಬರೀ ಅವ್ರಿಗೆ ತಿಂಡಿ ತಿನಿಸು ತಿನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ, ಹಳೆ ಕಾಲದಲ್ಲಿ ಆ ಕಾಲಕ್ಕೆ ನಾವು ಹೇಗಿದ್ವಿ, ಬೃಂದಾವನ್ ಟ್ರೈನಲ್ಲಿ ಹೋಗ್ತಾ ಇದ್ದಿದ್ದು ಹೇಗೆ, ಇದನ್ನೆಲ್ಲ ಅವ್ರಿಗೆ ಹೇಳ್ತಾ 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 ನಗ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಏನಪ್ಪರ ನಮ್ ರಾಜೇಂದ್ರ ಅಂತ ಇಲ್ಲಿ ಕೂತಿರೋರು ಪ್ರೊಡ್ಯೂಸರು, ಅವರು ಪಾಪ ಅವರು ಕಳ್ಕೊಂಡ್ ಕೂತಿದ್ದಾರೆ. ನಾನು ಅವ್ರನ್ನ ಒಂದು ಕೆಂಡಲ್ ಮಾಡಿದೆ, ಅಲ್ಲೇನೇ ಕಡ್ಲೆಕಾಯಿ ಮಾರ್ಗ ಬರ ನನ್ನ ಜೊತೆಲಿದೆ ಅಂತ ಹೇಳ್ಬಿಟ್ಟು. ಸೊ ಆ ತರ ಎಲ್ಲ ನಾನು ಕ್ಯಾಶುವಲ್ ಆಗಿ ಜಾಲಿಯಾಗಿ ಮಾತಾಡಿ ಅವ್ರನ್ನ ನಗಿಸ್ಬಿಟ್ಟು ನಾನು ಬಂದೆ. ಯಾಕಂದ್ರೆ ಅವರು ಹೋಗಿ ಬಂದು ಕೂಡ ಈ ಇಂಡಸ್ಟ್ರಿಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲಾರು ಮನೆಗೆ ಬಂದಿದ್ದೆಲ್ಲ ಒಪ್ಕೊಂಡ್ಬಿಡ್ತಾರೆ. ಬಂದಿದ್ದೆಲ್ಲ ಒಪ್ಕೊಂಡ್ರು, ಬಂದಿದ್ದೆಲ್ಲ ಮಾಡಿದ್ರು, ಅವರು ಹೆಸರು ಮಾಡಿದ್ರು, ದುಡ್ಡನ್ನು ಮಾಡಿದ್ದಾರೆ. ಬಿಡ್ರಿ, ಈಗೇನೀಗ ಜೀವನ ಅನ್ನೋದೊಂದು ವ್ಯಾಪಾರ. ಯಾವ್ದು ಬಿಟ್ಕೊಡ ನೋಡಿ, ಅವ್ರು ಹಿರಿಕರ ಅವ್ರು ಹೇಳಿದ್ರು, ಮನೆ ಬಂದಿದ್ ಲಕ್ಷ್ಮಿನ ಬಿಡಬಾರ್ದು ಅನ್ನುವಂತ ಉದ್ದೇಶ ಅಣ್ಣವ್ರು ಮಾಡ್ತಾ ಇದ್ದಿದ್ದು. ಯಾವುದೇ ಅವಕಾಶ ಬಂದಿದ್ ಬಿಡಬಾರ್ದು, ಅವಕಾಶನ ತಗೊಂಡ್ರು, ಮಾಡಿದ್ರು. ಯಾಗ್ಲಿ ಅವ್ರೇನ್ ಮಹಾನ್ ಸಂಭಾವನೆ ಕೇಳಿ ಹಾಕಿ ಎಲ್ಲ ತೊಂದರೆ ಆಗತ್ತೆ ಅನ್ನುವಂತ ಪರಿಸ್ಥಿತಿ ಅನ್ನುವಂತ ಅಂತ ಕಲಾವಿದರಲ್ಲ ಶಿವಣ್ಣವರು. ಹಾಗಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ ದರ್ಶನ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಹಾಗೆ ಸುದೀಪ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಯಶ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ದುನಿಯಾ ವಿಜಯ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನೂ ಎಷ್ಟು ಜನ ಇದೆ, ನಮ್ ಶ್ರುತಿ ಅವರು ತಮ್ಮ ಶರಣ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಗಣೇಶ್ ಅವರು ಏನ್ರಿ ಗೋಲ್ಡನ್ ಸ್ಟಾರ್ ನೋಡಿ. ನಾವ್ ಹಿಂಗೆ ಏನಾಗತ್ತೆ, ಒಂದ್ ಕಾಲ ಒಬ್ರು ನಮ್ಮದು ಎಲ್ಲಾರು, ನನ್ನನ್ನು ಕ್ಷಮಿಸ್ಬಿಡಿ, ಕಲಾವಿದರಿಗೆ, ಉದಯೋನ್ಮುಖ ಕಲಾವಿದರಿಗೆ, ಒಂದು ದಶಕದ ಹಿಂದಿನ ಕಲಾವಿದರಿಗೆ ಎಲ್ಲಾರ್ಗು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಷ್ಟು ಜನರ ಹೆಸರು ನನ್ನ ತಲೆಯಲ್ಲೂ ಬರ್ತಾ ಇಲ್ಲ. ಕಾರಣ ಅದು ದುರಹಂಕಾರ ಅಲ್ಲ, ಬಂದಿರುವಂತ ಸ್ಟ್ರೆಸ್ಸು, ಅನುಭವಿಸಿರುವಂತ ನೋವು. ನಿಮ್ಮಷ್ಟು ಜನರನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಾನು ಪ್ರತಿಯೊಬ್ರು ಮಾಡೋ ಡ್ಯಾನ್ಸ್ ಅನ್ನು ನಾನು ಟಿವಿನಲ್ಲಿ ನೋಡ್ತಾ ಇರ್ತೀನಿ, ನಾನು ಸಂತೋಷ ಪಡ್ತೀನಿ. ನನಗೆ ಇತ್ತೀಚೆಗೆ ಆ ಏನಿದು, ನೋಡ್ತಾ ನೋಡ್ತಾ ಕಣ್ಣಲ್ಲಾಯ್ತು ಸನೆ ಪಿರುತಿ, ಪಕ್ಕದಲ್ಲಿ ನಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗೋನೆ ಶಾನೆ ಪಸಂದಾಗೋನೆ. ಒಳ್ಳೆ ಮೂಡ್ ಬರತ್ರಿ ಆ ಸಾಂಗ್. ಅದು ಯಾರು ಬರ್ದವ್ರು ಬಾರಿ ಪಸಂದಾಗಿ ಬರ್ದವ್ರೆ, ಅವ್ರು ಎಂಜಾಯ್ ಮಾಡಿ ಬರ್ದಿದ್ದಾರೆ. ಅದು ಭಗವಂತನ ಸೇರಿಸಿ ಇವತ್ತಿನ ರೇಂಜ್ಗೆ ನಾವ್ ಆಕ್ಚುಲಿ ಬರುವಾಗ ಅನ್ಕೊ ಬಂದಿದ್ವಿ, ಅಲ್ಲಿಂದಾನೆ ಅನ್ಕೊ ಬಂದಿದ್ವಿ. ನೀವೇ ಆಮೇಲೆ ಬೇರೆ ಹಾಡೆಲ್ಲ ಬರಲ್ಲ ಅಂತ ಯಾರು ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ನಮ್ಗೆ ಅದು ಬರುತ್ತೆ, ನಮ್ಗೆ ಟ್ರೆಂಡಿಂಗ್ ತರ ಇರ್ತದಲ್ಲ, ಜೋಶಲ್ಲಿ ಅದು ಹೋಗತ್ತೆ, ಹಂಗ್ ಬಂದ್ಬಿಡುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಎಲ್ಲಾ ಕಲಾವಿದ್ರು ಒಂದೇ. ಒಂದು ವಸುದೇವ ಕುಟುಂಬಕಂ, ಇನ್ನೊಂದು ಕಲಾವಿದರ ಕುಟುಂಬಕಂ, ಕಲಾ ಕುಟುಂಬಕಂ. ನಾವು ಕಲಾವಿದರೆಲ್ಲ ಒಂದು ಕುಟುಂಬದವರು. ಅದರಲ್ಲಿ ಕನ್ನಡದ ಕಲಾವಿದರು ನಾವು ಸಪ್ರೇಟ್ ಆಗಿ ನಮ್ಮತನನ, ನಮ್ಮ ಮಾನನ, ನಮ್ಮ ಇದನ್ನ ನಾವೇ ಕಾಪಾಡ್ಕೊಬೇಕು, ಒಬ್ರಿಗೊಬ್ರು ಆಗ್ಬೇಕು ನಾವು, ಅಷ್ಟೇ, ಇನ್ನೇನಿಲ್ಲ. ಹಾಡು ಹೇಳ್ತಾ ಇದ್ರಿ ಸರ್, ಇನ್ನೊಂದು ಹಾಡು ಕೇಳ್ಬಿಡ್ತೀನಿ. ಅಮ್ಮನ ಬಗ್ಗೆ ಒಂದು ಹಾಡು ಹೇಳ್ಬೋದ? ಅಮ್ಮ, ನಾನೇನ್ ಅನ್ಕೊಂತಾ ಇದ್ದೀನಿ ಅಂದ್ರೆ, ಅವರು ನಾವು ಒಂದು ಶಬ್ದದಲ್ಲೋ
ಒಂದು ಅಥವಾ ಇನ್ನೊಂದು ಹಾಡಲ್ಲೋ ಖಂಡಿತ ಮೆಚ್ಚಕ್ಕಾಗಲ್ಲ ಅದು. ನಿಜವಾಗ್ಲೂ ದ್ವಾರಕೀಶ್ ಅವರು ಹಾಡಿರುವಂತ ಇದರಲ್ಲಿ ಕಲಕುಳನ ಯಾವ್ದು ಪಿಕ್ಚರ್ ಅದು, ಅಮ್ಮ ಎಂದರೆ ಏನು ಹರುಷವೋ ನಮ್ಮ ಪಾಲಿಗೆ ಅವಳೇ ದೈವವು, ಅಮ್ಮ ಎನ್ನುತ್ತಾ ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಸೂಪರ್ ಸರ್. ಆಗಲ್ಲ ನೋಡಿದ್ರ ಆ ಶಬ್ದ, ಅಪ್ಪ ಎಂದರೆ ಎಲ್ಲ ಮರೆತು ಅಂತ ಹೇಳಕ್ಕಾಗತ್ತ ಅಪ್ಪಾಜಿ? ಆ ಫೀಲ್ ಬರಲ್ಲ ಸರ್. ಆಗದೇ ಇಲ್ಲ. ತಾಯಿ ಮಾತ್ರ ಎಲ್ಲ ಕೊಡಕ್ ಸಾಧ್ಯ. ಲೀಲಾವತಿ ಅಮ್ಮನವರು ಇಲ್ಲಿ ಆಸ್ಪತ್ರೆ ಕಟ್ಸ್ಬೇಕು ಅಂತ ಮುಂದಾಗ್ತಾರೆ. ಹ್ಮ್. ಅವಾಗ ಏನು ಅಂದ್ರೆ ಈ ಊರ್ನವ್ರನ್ನಷ್ಟೇ ಇಲ್ಲ, ಇದು ನಮ್ನಲ್ಲಿ ನಾವೇ ಅಮ್ಮ ಕಾಮಿಡಿ ಮಾಡ್ಕೊಂಡ್ಬಿಡೋವಿ. ಯಾಕೆ ಹಾಸ್ಪಿಟ್ಲ್ಗೆ ಯಾರೋ ಹಿಂಗೆ ನೋಡೋ ಕುಣ್ಕೊಂಡು ಹೋಗ್ತಾನೆ, ಅವನ್ನ ಹೇಳ್ಬೋದು ನನ್ಗೆ ಏಟ್ ಆಗಿದೆ ಹಿಂಗ್ ಮಾತಾಡ್ತಾನೆ, ಇವ್ನ್ ಪಟ್ಟೆ ಇವನ್ ಗೊತ್ತಾಗತ್ತೆ. ಅಮ್ಮವ್ರ ಆರೋಗ್ಯ ಒಂದ್ಸರಿ ಸಡನ್ ಆಗಿ ಕ್ಷೀಣಿಸ್ಬಿಡ್ತು, ಫುಡ್ ಪಾಯ್ಸನ್ ಆಯ್ತು, ವಿಷದ ಪದಾರ್ಥ ತಿಂದು. ತಕ್ಷಣ ಇಲ್ಲಿ ರೋಡು ಇಲ್ಲ, ಯಾವ್ದೂ ಇಲ್ಲ, ಗಾಡಿ ತಗೊಂಡು ಸೊಂಡೆಕೊಪ್ಪಕ್ಕೆ ಹೋಗೋದ್ರೊಳಗೆ 2-3 ಸರಿ ವಾಂತಿ ಆಗೋಗ್ಬಿಡ್ತು ಅಮ್ಮವ್ರಿಗೆ. ಆಮೇಲೆ ಅಲ್ಲಿ ಡಾಕ್ಟರ್ ಇದ್ದಿದ್ದಕ್ಕೆ ಮಲಯಾಳಂ ಡಾಕ್ಟರ್ ಒಬ್ರು ಪಾಪ ಅವರು ಡ್ರಿಪ್ ಕೊಟ್ಟು ಸರಿ ಮಾಡಿಸಿದ್ರು. ಆವತ್ತು ಅನ್ಕೊಂಡು ಅಯ್ಯೋ ದೇವ್ರೆ, 7 ಜನಕ್ಕೆ ಇಲ್ಲಿ ಹಾಸ್ಪಿಟಲ್ ಮಾಡ್ಲೇಬೇಕು. ಸ್ಟೇಜ್ 1 ಮಾಡಿದ್ವಿ, ಸಿಮೆಂಟ್ ಶೀಟ್ ಹಾಕ್ಬಿಟ್ಟೆ ಒಂದು ಹಾಸ್ಪಿಟಲ್ ಮಾಡಿದ್ವಿ. ಅದೇನೆ ಅವಾಗೆಲ್ಲ ತೊಂದರೆ ಕೊಟ್ಟೆಲ್ಲ ಇದಾಗಿ. ಆಮೇಲೆ ಅಲ್ಲಿ ಡೆವಲಪ್ ಆಗ್ತಾ 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 ಜನಗಳಂತ ಅಯ್ಯೋ ಅಮ್ಮ ಮಾಡಿದ ಕೆಲಸ ಕರೆಕ್ಟ್. ಅಮ್ಮವ್ರಿಗೂ ಈ ಎಫೆಕ್ಟ್ ಆಗಿನೇ ಇದನ್ನ ನಾವು, ಹಾಗೆ ಈ ಒಂದು ಮನುಷ್ಯನಿಗಾಗುವಂತ ಅನುಭವದ ಮೇಲೆ ಇದೆಲ್ಲ ನಡೆಯುತ್ತೆ. ಯಾವ ತರ ಸೇವೆ ನಡೀತಾ ಇದೆ ಸರ್? ಇದರಲ್ಲಿ ನಿಮ್ಗೆ ಜೆಂಟ್ಸ್ OPD, ಲೇಡೀಸ್ OPD ಸಪ್ರೇಟ್ ಇದೆ. ಡಾಕ್ಟರ್ ಮಂಜುಳಾ ಅಂತ ಇದ್ದಾರೆ. ಇನ್ನು ನಾನು ನಮ್ಮ ಇವ್ರಿಗೆ ಕೇಳಿದೆ, ಇನ್ನೂ ಒಂದು ಡಾಕ್ಟ್ರು ಒಂದು D ಗ್ರೂಪ್ ಕೊಡಿ, ಮಿಕ್ಕಿದ್ದು ನಾನು ಸೆಕ್ಯೂರಿಟಿ ಇಟ್ಬಿಟ್ಟು ನಾನು ಗೌರ್ಮೆಂಟ್ ಜೊತೆಲಿ ನಾನು NGO ಆಗಿದ್ದು ಕೆಲಸ ಮಾಡಕ್ ಖಂಡಿತ ನಾನು ಇಷ್ಟಪಡ್ತೀನಿ. ಅದು ನಮ್ಗೆ ತುಂಬಾ ಆಸೆ ಇದೆ. 400 ಬೆಡ್ ಹಾಸ್ಪಿಟಲ್ ಕಟ್ಟಿ ಅದು ಆಗ್ಲಿ. ಇದರ ದೊಡ್ಡ ನಮ್ಮ ನೆಲಮಂಗಲ ದೊಡ್ಡ ಹಾಸ್ಪಿಟಲ್ ಇದೆ. ಸೊ ಅಲ್ಲಿ ನಿಮ್ಗೆ ಡಯಾಲಿಸಿಸ್ ಯೂನಿಟ್ ಇದೆ, ಎಕ್ಸ್ರೇ ಇದೆ, ಒಂದು ಮಿನಿಮಮ್ ಸ್ಕ್ಯಾನಿಂಗ್ ಇದೆ, ಎಲ್ಲ ಇದೆ. ಒಂದ್ 2-3 ಟೆಕ್ನಿಷಿಯನ್ಸ್ ಅಲ್ಲೂ ಹಾಕ್ರಿ. ಎಮರ್ಜೆನ್ಸಿ ಈಗ ನಮ್ಗೆ ಈಗ ಒಂದು ಹಾರ್ಟ್ ಮಾನಿಟರಿಂಗ್ ರೂಮು ಚಿಕ್ಕದಾಗಿ ಒಂದು 3 ಬೆಡ್ ಇರ್ಲಿ. ಆಮೇಲೆ ಈ ಆಂಜಿಯೋಪ್ಲಾಸ್ಟ್ ಮಾಡೋದಕ್ಕೆ ಈಗ ಲೇಟೆಸ್ಟ್ ಒಂದು ಎಕ್ವಿಪ್ಮೆಂಟ್ ಬಂದಿದೆ. ಇಲ್ಲೇ ನರದಲ್ಲೇನೆ ನಿಮ್ಗೆ ಬಿಟ್ಬಿಟ್ಟು ಪ್ಲಾಸ್ಟ್ ಮಾಡಿಸಿ ನಿಮ್ಗೆ ವಿದೌಟ್ ಇದು ಹಾಗೇನೆ ಸ್ಟೆಂಟಿಂಗ್ ಮಾಡುವಂತದ್ದೆಲ್ಲ ಬಂದಿದೆ. ಅದನ್ನ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಹಳ್ಳಿ, ಯಾಕಂದ್ರೆ ಎವ್ರಿ ಟೈಮ್ ನಾವ್ ಹಾಕೊಂಡು ಎಲ್ಲ ಆಂಬ್ಯುಲೆನ್ಸ್ ಹಾಕೊಂಡು ಹೋಗಿ ಅಲ್ಲಿ ತಗೊಂಡು ಅದನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ವಿಪ್ಮೆಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ಹಳೇದನ್ನ ನೀವು ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡ್ಬಿಡ್ರಿ, ಸರಿ ಹೋಗುತ್ತೆ. ಇನ್ನೊಂದು ಏನ್ ಚಾರ್ಜಸ್ ಮಾಡ್ತಾ ಇದ್ರ ಅಥವಾ ಏನಾದ್ರು ಮಿನಿಮಮ್ ಚಾರ್ಜಸ್? ನೋ ಮಿನಿಮಮ್ ಸರ್ಕಾರಕ್ಕೆ ಕೊಟ್ಟಿದೀವಿ, ಫ್ರೀ ಆಫ್ ಚಾರ್ಜ್, ಫ್ರೀ ಆಫ್ ಕಾಸ್ಟ್. ನಾನು ಅದು ಮೇಂಟೈನ್ ಮಾಡೋದಕ್ಕೆ 2 ಸೆಕ್ಯೂರಿಟಿಗಳಿಗೂ ನಾನು ರೇಷನ್ ಪೇಮೆಂಟ್ ಕೊಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಅದು ಕ್ಲೀನ್ ಆಗಿಟ್ಟಿರ್ಬೇಕು. ಯಾರೋ ಬಂದು ಸಂಜೆ ವೇಳೆಗಳಲ್ಲಿ ಹಾಸ್ಪಿಟಲ್ ಮುಚ್ಚಿರುವಾಗ ಅದಕ್ಕೆ ಯಾರು ಇರಲ್ಲ ಅಂದ್ಮೇಲೆ ಒಳಗಡೆ ಹೋಗಿ ಮತ್ತೊಂದು ಆಗ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ.